ರಿಷಬ್ ಪಂತ್ ಪಾರ್ಟಿ ಮಾಡುಗರು ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ಸೇರ್ಕೊಂಡಿದ್ದೀರಾ. ನವಾಬುಂಕಿ ನಗರಿ ಅಂತಾನೆ ಅದಕ್ಕೆ ಹೇಳ್ತಾರೆ. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾನು ಅನ್ಕೊಂಡೆ ರಿಷಬ್ ಪಂತ್ ಅಟ್ಲೀಸ್ಟ್ 30 ಕೋಟಿ ದಾಟ್ತಾರೆ ಅಂತ. ಬಟ್ ಓಕೆ, 27 ಕೋಟಿಗೆ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರು ತಗೊಂಡಿದ್ದಾರೆ. ಬೇರೆ ಯಾವ್ದಾದ್ರು ಟೀಮ್ ಇವ್ರಿಗೆ ತಗೊಂತಾರೆ ಅನ್ಕೊಂಡಿದ್ದೆ, RCB ತಗೊಂತಾರೆ ಅನ್ಕೊಂಡೆ, ಬಟ್ ತಗೊಂಡಿಲ್ಲ. ಲಕ್ನೋ ತಗೊಂಡಿದ್ದು ಫುಲ್ ಶಾಕ್ ಆಗಿದೆ. ಐ ಥಿಂಕ್ ರಿಷಬ್ ಪಂತ್ಗೂ ಶಾಕ್ ಆಗಿರ್ಬೇಕಿದು. ಬಟ್ ಕಷ್ಟ ಇದೆ, ಓನರ್ ಸರಿಗಿಲ್ಲ. ನಮ್ ರಾಹುಲ್ ಕೇಳಿದ್ರೆ ಗೊತ್ತಾಗುತ್ತೆ ಪಾಪ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಹತ್ರ ಇವಾಗ ಸೂಪರ್ ಆಗಿ ಇರೋ 2 ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇದ್ದಾರೆ. ಒಂದು ನಿಕೋಲಸ್ ಪೂರನ್ 21 ಕೋಟಿಗೆ, ಇನ್ನೊಂದು ರಿಷಬ್ ಪಂತ್ 27 ಕೋಟಿಗೆ. ಡ್ಯಾಶಿಂಗ್ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ಸ್ ಇವರಿಬ್ರು. ಸ್ಟಾರ್ಟಿಂಗ್ ಅಲ್ಲಿ ಡೆಲ್ಲಿ ಕೂಡ ರಿಷಬ್ ಪಂತ್ ಮೇಲೆ ಬಿಡ್ಡಿಂಗ್ ಮಾಡ್ತು. ಬಟ್ ಯಾವಾಗ ಲಕ್ನೋ ಸೂಪರ್ ಜೈಂಟ್ಸ್ 27 ಕ್ರೋರ್ಸ್ ರೀಚ್ ಆಯ್ತು, ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಹೇಳ್ಬಿಡ್ತು ಟಾಟಾ ಬೈ ಬೈ. ಬಟ್ ಇದಕ್ಕಿಂತ ದೊಡ್ಡ ವಿಷಯ ಯಾವಾಗ ಬರುತ್ತಂದ್ರೆ ಡೆಲ್ಲಿ ಮತ್ತೆ ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್ ಮೇಲೆ ಬಿಡ್ಡಿಂಗ್ ಮಾಡಿದ್ರಲ್ಲ, ಏನ್ ಗುರು ಅದು, ನೋಡಬೇಕಿತ್ತದು. ಒಳ್ಳೆ ಬಿಡ್ಡಿಂಗ್ ವಾರ್ ಆಯ್ತು. ಕೊನೆಯಲ್ಲಿ ಹಂಗೆ ಹಿಂಗೆ ಮಾಡಿ ಪಂಜಾಬ್ ಕಿಂಗ್ಸ್ ತಗೊಂಡ್ಬಿಡ್ತು ಇವ್ರಿಗೆ 26 ಕೋಟಿ 75 ಲಕ್ಷಕ್ಕೆ ಪಂಜಾಬ್ ಕಿಂಗ್ಸ್ ಗೆ ಸೋಲ್ಡ್ ಆಗ್ಬಿಟ್ರು. ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್ ನ ಕ್ಯಾಪ್ಟನ್ ಮಾಡುತ್ತಾ ಏನ್ ಪ್ಲಾನ್ಸ್ ಇದೆ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಅನ್ಸರೆ ಕಮೆಂಟ್ ಅಲ್ಲಿ ಬರೀರಿ. ಪಂಜಾಬ್ ಕಿಂಗ್ಸ್ ಮುಂದೆ ಹೋಗ್ತಾ ಹೋಗ್ತಾ ಹರ್ಷದೀಪ್ ಸಿಂಗ್ ನ 18 ಕೋಟಿಗೆ ರೈಟ್ ಟು ಮ್ಯಾಚ್ ಅಂದ್ರೆ RTM ನ ಯೂಸ್ ಮಾಡಿ ವಾಪಸ್ ಟೀಮ್ ಗೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಹೇಳ್ಬೇಕಂದ್ರೆ ಕಗಿಸೋ ರಬಾಡ 10 ಕೋಟಿ 75 ಲಕ್ಷಕ್ಕೆ ಗುಜರಾತ್ ಟೈಟನ್ಸ್ ಅವ್ರು ತಗೊಂಡ್ಬಿಟ್ಟಿದ್ದಾರೆ. ಜೊತೆಯಲ್ಲಿ ಜಾಸ್ ಬಟ್ಲರ್ ನ ಕೂಡ ಇವರು ಗುಜರಾತ್ ಟೈಟನ್ಸ್ ಅವ್ರು ತಗೊಂಡಿದ್ದಾರೆ 15 ಕೋಟಿ 75 ಲಕ್ಷ. ಒಳ್ಳೆ ಅಮೌಂಟ್, ಬಟ್ ವ್ಯಾಲ್ಯೂ ಪ್ಲೇಯರ್. ಮಿಚೆಲ್ ಸ್ಟಾರ್ಕ್ ಹೇಳ್ಬೇಕಂದ್ರೆ ಡೆಲ್ಲಿ ಮತ್ತೆ ನಮ್ಮ RCB ಟೀಮ್ಗೆ ತುಂಬಾ ಪೈಪೋಟಿ ನಡೀತಿತ್ತು. ಕೊನೆಯಲ್ಲಿ ನಮ್ಮ RCB ಅವ್ರು ಗೊತ್ತಲ್ಲ ಬಿಟ್ಕೊಟ್ಬಿಟ್ರು. ನಮ್ಮ ಮುಂಗಾರು ಮಳೆ ಗಣೇಶ್ ತರ ಬಿಟ್ಕೊಟ್ಬಿಟ್ರು. ಮಿಚೆಲ್ ಸ್ಟಾರ್ಕ್ ನ ಡೆಲ್ಲಿ ಅವರು 11 ಕೋಟಿ 75 ಲಕ್ಷಕ್ಕೆ ತಗೊಂಡ್ಬಿಟ್ರು. ಆದ್ರೆ ಏನೇ ಅನ್ನಿ RCB ಈ ಸತಿ ಆಕ್ಷನ್ ಅಲ್ಲಿ ತುಂಬಾ ಪೂರ್ ಆಗಿದೆ. ಪ್ರತಿ ಸತಿ ಹಿಂಗೆ ಆಗೋಯ್ತು, ಪ್ರತಿ ವರ್ಷ ಹಿಂಗೆ ಆಗೋಯ್ತು. ಈ ಸಲ ಕಪ್ ನಮ್ದೇ ಅಲ್ಲ, ಯಾವತ್ತು ಬೇರೆ ಅವ್ರದ್ದೇನೆ ಅನ್ಸ್ತಾ ಇದೆ. ಆದ್ರೆ ಅನ್ ಥಾಮಸ್ ರಿಷಬ್ ಪಂತ್ಗೆ 27 ಕೋಟಿ ತಗೊಂಡಿದ್ದಾರೆ. ಒಳ್ಳೆ ಅಮೌಂಟ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆನ ಬರೆಯೋದನ್ನ ಮರಿಬೇಡಿ. RCB ಅವರು ರಿಷಬ್ ಪಂತ್ ನ ತಗೊಬೇಕಿತ್ತ ಇಲ್ಲ ತಗೊಂಡಿರ ತಪ್ಪು ಮಾಡಿದಾರ ಕಮೆಂಟ್ ಅಲ್ಲಿ ಬರೀರಿ. ಧನ್ಯವಾದ.